ಗೆಲೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರು. ಎಲ್ಲರೂ ಕೂಡ ಕಾತರಿಂದ ಕಾಯ್ತಿದ್ರು, ಈ ಸತಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ, ಸುಮ್ಮನೆ ಅವ್ರು ಆಗ್ಬಿಡ್ತಾರ ಇವ್ರು ಆಗ್ಬಿಡ್ತಾರ ಅಂತಬಿಟ್ಟು ಸುಮಾರು ಟೆನ್ಷನ್ಗಳು ಇಲ್ಲಿ ಆಗಿತ್ತು. ಈಗ 100% ಜನಗಳು ಏನು ವೋಟ್ ಮಾಡಿದ್ರು ಅದ್ರ ಪ್ರಕರಣ ಇಲ್ಲಿ ಗಿಲ್ಲಿಯವರು ಗೆದ್ದಿದ್ದಾರೆ. ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ನೋಡಿ, 6ನೇ ಪ್ಲೇಸಲ್ಲಿ ಇಲ್ಲಿ ಧನುಷ್ ಅವರು ಹೆಲ್ಮೆಟ್ ಆದಾಗ ಅವ್ರ ತಾಯಿಯವರು ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರು ಮಾಡ್ಕೊಂಡ್ರು. ತಾಯಿ ಹೃದಯನೇ ಹಾಗೆ, ಯಾವಾಗಲೂ ಕೂಡ ಮಕ್ಕಳು ಗೆಲ್ಲೇಬೇಕು ಅಂತ ಬಯಸುತ್ತೆ. ಇವನ್ ಅವ್ರ ಹೆಂಡತಿಯವರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ್ರು, ಧನುಷ್ ಅವ್ರ ವೈಫ್ ಕೂಡ. ಇನ್ನು ರಘು ಅವ್ರ 5ನೇ ಪ್ಲೇಸಲ್ಲಿ ಬಂದಾಗ ರಘು ಅವ್ರ ವೈಫು ಮತ್ತು ಅವ್ರ ಮಗನೂ ಇಲ್ಲಿ ಶಾಕ್ ಆಗ್ಬಿಟ್ರು. ಆದರೆ ಇಲ್ಲಿ ರಘು ಅವ್ರು ಒಂದು ಮಾತು ಹೇಳ್ತಾರೆ, ಕಾವ್ಯ ಸಿಕ್ಕಾಪಟ್ಟೆ ವೀಕು, ಅವಳೇ ಫಸ್ಟ್ ಹೋಗೋದು ಅಂತಂದ್ಬಿಟ್ಟು. ನೋಡಿ, ರಘು ಅವ್ರು ಬಂದ ಮೇಲೆ ಇಲ್ಲಿ ಕಾವ್ಯ ಅವ್ರು ಬಂದರು. ಅಂದರೆ ಕಾವ್ಯ ಅವರು 4ನೇ ಪ್ಲೇಸಲ್ಲಿ ಬಂದರು. ಮತ್ತು ಇಲ್ಲಿ 3ನೇ ಪ್ಲೇಸಲ್ಲಿ ಅಶ್ವಿನಿ ಅವರು ಕಾಣಿಸ್ಕೊಂಡ್ರು. ಇನ್ನು 2ನೇ ಪ್ಲೇಸಲ್ಲಿ ರಕ್ಷಿತಾ ಅವರು, ಪಟಾಕಿ ರಕ್ಷಿತಾ. ಇನ್ನು 1ನೇ ಪ್ಲೇಸಲ್ಲಿ ಗಿಲ್ಲಿ ನಟ ಅವರು. ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಗೊತ್ತಾಗ್ತಿದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಅವರಾಗಿದ್ದಾರೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಜಾಲಿವುಡ್ನಂತೂ ಸಿಕ್ಕಾಪಟ್ಟೆ ಜಾಲಿಯಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ರೆ. ಇನ್ನು ವಿಜಯೋತ್ಸವ ಯಾವಾಗ ಆಚರಣೆ ಮಾಡ್ತಾರೆ ಅದೆಲ್ಲ ಅಪ್ಡೇಟ್ ಕೂಡ ಅಲ್ಲಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯ ಜಾಲಿವುಡ್ ಅಲ್ಲಿ ಏನಿದೆಯೋ ಎಲ್ಲರೂ ಕೂಡ ಕಟ್ಔಟ್ ಆಲ್ಮೋಸ್ಟ್ ನೀವು ವಿಡಿಯೋದಲ್ಲಿ ನೋಡಿರ್ತೀರಾ. ಸುಮಾರು ವಿಡಿಯೋಗಳನ್ನ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಿ ಗಿಲ್ಲಿ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು ಇಬ್ಬರದು ಕೂಡ ಒಟ್ಟಿಗೆ ಕಟ್ಔಟ್ ಹಾಕಿದ್ದಾರೆ. ಹಾಲಿನ ಅಭಿಷೇಕ ಕೂಡ ಇಲ್ಲಿ ಮಾಡಿದ್ದಾರೆ, ನೋಡಿರ್ತೀರಾ ಅಂತ ಅನ್ಕೊಂತೀನಿ. ನೋಡಿ, ಒಂದು ಫ್ಯಾನ್ ಕ್ರೇಜ್ ಅಂದ್ರೆ ಯಾವ ರೀತಿ ಇದೆ. ಅದರಲ್ಲೂ ಕೂಡ ಈ ಒಂದು ಜೋಡಿನ ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ, ಇವನ್ ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು, ಫಸ್ಟ್ ಕಾವ್ಯ ಹೆಸರು ತಗೊಂಡು ಹೇಳಿದ್ರು, ನನ್ನ ಜೊತೆಲಿದ್ದು ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಬರಕ್ಕೆ ಅವರು ಕೂಡ ಕಾರಣ ಆದ್ರು, ನಾನು ಇಲ್ಲಿ ಯಾರನ್ನೂ ಕೂಡ ಮರೆಯಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಫಸ್ಟ್ ಇಲ್ಲಿ ಕಾವ್ಯ ಅವ್ರ ಹೆಸರನ್ನ ತಗೊಂಡ್ರು, ಆನಂತರ ರಜತ್ ಅವ್ರ ಹೆಸರು ಕೂಡ ಇಲ್ಲಿ ತಗೊಂಡ್ರು, ಮತ್ತೆ ರಕ್ಷಿತಾ ಅವ್ರ ಹೆಸರು ತಗೊಂಡ್ರು. ನೋಡಿ, ಯಾವಾಗಲೂ ಕೂಡ ಜೊತೆ ಇದ್ದವ್ರನ್ನ ಮರೆಯಲ್ಲ ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಇದೇ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಗಿಲ್ಲಿಯವ್ರು ಗೆದ್ದದ ಬಗ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.